ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಶುಕ್ರವಾರ, ಇವಾಗಿಂದ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಟೈಮು 6:30 ಆಗಿದೆ. ನಾನು ಶ್ರೇಯ್ಗೆ ಸ್ನ್ಯಾಕ್ಸ್ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಹಾಗೆ ಇವತ್ತು ಸ್ಯಾಂಡ್ವಿಚ್ ಮಾಡೋಣ ಅಂತೇಳಿ ಮಾಡ್ತಿದ್ದೀನಿ. ಚೀಸ್ ತಂದಿರೋದು ಖಾಲಿಯಾಗಿತ್ತು. ನಾನು ತುಂಬ ದಿನವೇ ಆಗಿತ್ತಲ್ಲ ಸ್ಯಾಂಡ್ವಿಚ್ ಮಾಡ್ದೇನೆ, ಅದಕ್ಕೆ ಚೀಸ್ ಕೂಡ ತರಿಸಿರಲಿಲ್ಲ ನಾನು. ಇವತ್ತೇನು ಮಾಡಿದೆ ಅಂದರೆ ಮಯೋನೀಸ್ ಇತ್ತು. ಆ ಮಯೋನೀಸನ್ನು ಹಾಕಿ ಮಿಕ್ಸ್ ಮಾಡಿ, ಪಲ್ಯಕ್ಕೆ ಮಿಕ್ಸ್ ಮಾಡಿ ಬ್ರೆಡ್ ಮೇಲೆ ಸ್ಪ್ರೆಡ್ ಮಾಡಿ ಇವಾಗ ಫ್ರೈ ಮಾಡುತ್ತೀನಿ. ಅಂದರೆ ನಾನು ಸ್ಯಾಂಡ್ವಿಚ್ ಮಷಿನ್ ಆರ್ಡ್ರ್ ಮಾಡಿದ್ದೆ. ನಾನು ಫಸ್ಟೇ 1 ವರ್ಷಕ್ಕಿಂತ ಮೊದಲೇ ಸ್ಯಾಂಡ್ವಿಚ್ ಮಷಿನ್ ಆರ್ಡ್ರ್ ಮಾಡಿದ್ದೆ ಆನ್ಲೈನಲ್ಲಿ. ಅದು ಚೆನ್ನಾಗೇ ಬಂದಿಲ್ಲ, ಸ್ವಲ್ಪನೂ ಚೆನ್ನಾಗಿ ಬಂದಿರಲಿಲ್ಲ. ಅದನ್ನ ಹಾಗೆ ಸೈಡ್ಗೆ ಹಾಕ್ಬಿಟ್ಟಿದ್ದೀನಿ. ಇವಾಗ ನಾನು ಫಸ್ಟು ತವ ಮೇಲೆ ಮಾಡ್ತಾಯಿದ್ದೆ, ಅದೇ ಥರ ತವ ಮೇಲೆ ಮಾಡ್ತೀನಿ ಇವತ್ತು ಕೂಡ. ನನ್ನ ಮಗನಿಗೆ ಮಯೋನೀಸ್ಗಿಂತ ಚೀಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಚೀಸ್ ಹಾಕಿದ್ರೆ ತುಂಬ ಇಷ್ಟಪಟ್ಟು ತಿಂತಾನೆ. ಹಾಗೂ ನೈಟ್ ತರೋದಕ್ಕೆ ಹೇಳಿದೆ ನಮ್ಮ ಮನೆಯವರಿಗೆ ತಗೊಬರ್ರಿ ಅಂತ. ನಾನು ಹೇಳೋದ್ರೊಳಗೆ 10 ಗಂಟೆ ಆಗಿಬಿಟ್ಟಿತ್ತು. ಅದಕ್ಕೆ ಇನ್ನೆಲ್ಲಿ ಚೀಸ್ ತರೋಕೋದಕ್ಕೆ ಹೋಗಲಿ ಅಂಥೇಳಿ ಹಾಗೆ ಬಂದರು. ಸರಿ ಆಯಿತು ಅಂಥೇಳಿ ಮಯೋನೀಸ್ ಹಾಕಿ ಯೂಸ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ಇವತ್ತು ಸ್ವಲ್ಪ ಜಾಸ್ತಿ ಮಾಡಬೇಕಾಗುತ್ತೆ ನಮ್ಮ ಶ್ರೇಯ್ಗೆ ಬಾಕ್ಸ್ಗೆ, ಹಾಗೆ ತಿಂದ್ಕೊಂಡು ಹೋಗ್ತಾನೆ. ಅದಕ್ಕೆ ಇವತ್ತು ಸ್ವಲ್ಪ ಜಾಸ್ತಿನೇ ಮಾಡ್ತಾಯಿದ್ದೀನಿ. ನಾವೆಲ್ಲ ಸ್ಕೂಲ್ಗೆಲ್ಲ ಸ್ಕೂಲ್ಗೆ ಹೋಗುವಾಗೇನು, ನಾವು ದೊಡ್ಡವರಾದ್ಮೇಲೂ ಕೂಡ ಈ ಸ್ಯಾಂಡ್ವಿಚ್ ಬರ್ಗರೆಲ್ಲ ನೋಡೇ ಇಲ್ಲ. ನಾವು ನೋಡಿರೋದು ಅಕ್ಕಿ ರೊಟ್ಟಿ. ನಮ್ಮ ಕಡೆಗಂತೂ ಅಕ್ಕಿ ರೊಟ್ಟಿ ಡೈಲಿ ಅಕ್ಕಿ ರೊಟ್ಟಿ, ಚಟ್ನಿ, ಇಲ್ಲ ಸಾಂಬಾರು, ಈ ಥರ. ಇಲ್ಲ ಅಂತಂದರೆ ದೋಸೆ, ಇಡ್ಲಿ, ಈ ಥರ ಐಟಮ್ಮೇ ನಾವು ತಿಂದಿರೋದು. ಮಕ್ಕಳಿಗೆ ನಾವೇನು ತಿಂತೀವೋ ಅದನ್ನೇ ತಿಂದೋಗ್ರಿ, ಇವಾಗ ದೋಸೆ ಇಡ್ಲಿನೇ ಮಾಡ್ತೀನಿ ಯಾವಾಗಲೂ ಅಂತಂದ್ರೂ ಆಗಲ್ಲ. ಯಾಕಂದರೆ ಸ್ಕೂಲಲ್ಲಿ ಹೋಗಿ ತಿನ್ನೋದಕ್ಕೋಸ್ಕರ ಬೇರೆ ಮಕ್ಕಳನ್ನ ನೋಡಿ ತಿಂತಾರಲ್ವ, ಅವರು ಬೇರೆ ಸ್ಯಾಂಡ್ವಿಚ್ಚು, ಬರ್ಗರು ಈ ಥರ ತಂದರೆ ಇವ್ರಿಗೂ ತಿನ್ನಬೇಕು ಅಂತ ಅನಿಸುತ್ತೆ. ಆವಾಗ ನಾವು ಏನು ಎಲ್ಲ ಮಿಕ್ಸ್ ಮಾಡೇ ಮಾಡಬೇಕಾಗುತ್ತೆ. ಮನೇಲಿ ಮಾಡೋ ಐಟಮ್ನು ಮಾಡಬೇಕಾಗುತ್ತೆ, ಹಾಗೆ ಸ್ಕೂಲಲ್ಲಿ ಏನಾದರೂ ತಗೊಬರ್ತಾರಲ್ಲ ಬ್ರೆಡ್ಡು, ಸ್ಯಾಂಡ್ವಿಚ್ಚು ಆ ಥರ ತಗೊಬಂದಿರ್ತಾರೆ, ಅದನ್ನು ಫುಲ್ ಮಾಡಬೇಕಾಗುತ್ತೆ. ಇವಾಗ ಮಕ್ಕಳಿಗೆ ಅವ್ರು ತಿನ್ನೋದನ್ನು ನೋಡಿ ಅಯ್ಯೋ ನಮ್ಮ ಮನೇಲಿ ಮಾಡಿಲ್ವಲ್ಲ ಅನ್ನೋ ಫೀಲ್ ಬರಬಾರ್ದು, ನಮ್ಮ ಮನೇಲಿ ಮಾಡಿಕೊಟ್ಟಿಲ್ವಲ್ಲ ಅನ್ನೋ ಫೀಲ್ ಬರಬಾರ್ದು. ಇನ್ನೊಂದು ಕಡೆಯಿಂದ ಯೋಚನೆ ಮಾಡಿದಾಗ ಹೌದು, ಎಲ್ಲನೂ ಅನುಭವ ಆಗಬೇಕು, ಮಕ್ಕಳಿಗೆ ಬಡತನದ ಅನುಭವ ಆಗಬೇಕು ಅಂತೇಳಿ ನಾವು ಈ ಥರ ಮಾಡೋದು ತಪ್ಪು ಅಂತ ಹೇಳಲ್ಲ, ಅದನ್ನು ಮಾಡ್ಬೋದು. ಆದರೆ ಮಕ್ಕಳು ಅವ್ರವ್ರ ಮೈಂಡ್ಗೆ, ಅವ್ರವ್ರು ಇರೋ ಸಿಚುವೇಶನ್ಗೆ ಯಾವ ಥರ ತಗೊಳ್ತಾರೆ ಅಂತ ಹೇಳೋದಕ್ಕಾಗಲ್ಲ. ಕೆಲವು ಮಕ್ಕಳು ಏನು ಮಾಡ್ತಾರೆ ಅಂದರೆ ಹೌದು ತಮ್ಮ ಮನೇಲಿ ಬಡವರಿದ್ದಾರೆ, ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ, ನಾವಿರೋದು ಈ ಥರನೇ, ನಾವು ಇದನ್ನೇ ಅನುಸರಿಸ್ಕೊಂಡು ಹೋಗಬೇಕು ಅಂತ ಕೆಲವು ಮಕ್ಕಳು ಥಿಂಕ್ ಮಾಡ್ತಾರೆ. ಇನ್ನು ಕೆಲವು ಮಕ್ಕಳು ಬೇರೆಯವ್ರು ನೋಡಿದಾಗ ಅವರಿಗೂ ಆಸೆ ಆಗುತ್ತೆ, ಇಲ್ಲ ನಮ್ಮ ಮನೇಲೂ ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ, ನಾವು ಈ ಥರ ಇರಬೇಕು, ನಾವು ಈ ಥರ ಬಟ್ಟೆ ಹಾಕಬೇಕು ಅನ್ನೋ ಫೀಲ್ ಕೂಡ ಬರುತ್ತೆ. ಅಂದರೆ ಚಿಕ್ಕವರಿದ್ದಾಗ ಸಹಜವಾಗಿ ಈ ಫೀಲ್ ಬಂದ್ಬಿಡುತ್ತೆ. ಅಂದರೆ ದೊಡ್ಡವರು ಆಗ್ತಾನೆ ಗೊತ್ತಾಗೋದು ನಾವು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರು, ನಾವು ಲೋ ಕ್ಲಾಸ್ ಫ್ಯಾಮಿಲಿಯವರು ಅಂತ. ಇವಾಗ ನಮ್ಮ ಶ್ರೇಯ್ಗೆ ಇವಾಗ ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ವಾ, ಅವ್ನು ಅಷ್ಟೆಲ್ಲ ಗೊತ್ತಾಗಲ್ಲ. ಏನಕ್ಕೆ ಅವ್ರು ನಮ್ಮ ಮನೇಲಿ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ, ನಮ್ಮ ಮನೆಯವರು ಬಡವರಿದ್ದಾರೆ, ಅವ್ರ ಮನೆಯವ್ರು ಶ್ರೀಮಂತರಿದ್ದಾರೆ, ಅಷ್ಟೊಂದೆಲ್ಲ ಅವರು ಥಿಂಕ್ ಮಾಡಲ್ಲ. ಇವಾಗ ಕಣ್ಣಿಗೆ ಕಾಣಿಸೋದು ಪಟ್ಟಂತ ಏನು ಕಣ್ಣಿಗೆ ಕಾಣಿಸುತ್ತಲ್ಲ ಅದು ಬೇಕು ಅನಿಸುತ್ತೆ ಅವರಿಗೆ ಅಷ್ಟೇ. ಆದರೆ ಪೇರೆಂಟ್ಸ್ಗೆ ಇದು ಬರ್ಡನ್ ಆಗುತ್ತೆ. ಅಂದರೆ ನಾವು ಎಲ್ಲನೂ ತಂದು ಕೊಟ್ಟೇ ಬಿಡ್ತೀವಿ, ಅವ್ರು ಹೇಳಿರೋದನ್ನೇ ತಂದು ಕೊಟ್ಬಿಡ್ತೀವಿ, ಅವ್ರು ಹೇಳಿರೋದನ್ನೇ ಮಾಡಿಬಿಡ್ತೀವಿ ಅಂತಲ್ಲ. ಕೆಲವೊಂದು ಅಂದರೆ ಕೈಲಾಗಿರುವಂಥದ್ದನ್ನು ಮಾಡಬೇಕಾಗುತ್ತೆ, ಮಾಡ್ತೀವಿ. ಯಾಕಂದರೆ ಎಷ್ಟಂದರೂ ನಮ್ಮ ಮಕ್ಕಳಲ್ವ ಅನ್ನೋ ಫೀಲ್ ಇರುತ್ತಲ್ಲ, ಮಾಡ್ತೀವಿ. ಇನ್ನು ಕೆಲವು ಆಗದೇ ಇರೋದನ್ನು ಅವರಿಗೆ ತಿಳಿ ಹೇಳೋದಕ್ಕೆ ನೋಡ್ತೀವಿ. ಅಂದರೆ ದೊಡ್ಡವರು ಆಗ್ತಾ ಹೋದಂಗೆ ಅವರಿಗೂ ಕೂಡ ಅನುಭವಗಳಾಗ ಆಗ್ತವೆ. ನನ್ನ ಮಗನೇ ಉದಾಹರಣೆಗೆ ತೊಗೊಂಡ್ರೆ, ಮೊದಲೆಲ್ಲ ಹೊರಗಡೆ ಹೋಗಿ ಮನೆಗೆ ಬರುವಾಗ ಟಾಯ್ಸ್ ಕೊಡಿಸ್ಲೇಬೇಕಿತ್ತು. ಇವಾಗ ಆ ಥರ ಇಲ್ಲ, ಹೊರಗಡೆ ಹೋದಾಗ ಟಾಯ್ಸ್ ಎಲ್ಲ ಕೊಡಿಸ್ಲೇಬೇಕು ಅಂತೇನಿಲ್ಲ. ತುಂಬ ದಿನಗಳಾದ ಮೇಲೆ ಏನಾದರೂ ಬೇಕು ಅಂದರೆ ಕೇಳ್ತಾನೆ ಅಷ್ಟೇ. ಇನ್ನು ಸ್ಯಾಂಡ್ವಿಚ್ ರೆಡಿ ಆಯಿತು. ಸೈಡ್ಸ್ ಎಲ್ಲ ಕಟ್ ಮಾಡಿ ಅದನ್ನು ಟ್ರಯಾಂಗಲ್ ಶೇಪಲ್ಲಿ ಕಟ್ ಮಾಡಿ ಹಾಕಿ ಕಳಿಸ್ತೀನಿ. ಇದನ್ನು ಕೇಳಿದೆ ನಾನು ಶ್ರೇಯ್ಗೆ, ಸ್ನ್ಯಾಕ್ಸ್ ಬಾಕ್ಸ್ಗೆ ಹಾಕಿ ಕಳಿಸ್ಲಾ ಅಥವಾ ಲಂಚ್ಗೆ ಬೇರೆ ಏನಾದರೂ ಮಾಡಲಾ ಅಂತ. ಇಲ್ಲ, ಲಂಚ್ಗೆ ಇದಿರಲಿ, ಸ್ನ್ಯಾಕ್ಸ್ಗೆ ಫ್ರೂಟ್ಸ್ ಹಾಕು ಅಂತ ಹೇಳಿದ್ದ, ಅದಕ್ಕೆ ಲಂಚ್ ಬಾಕ್ಸ್ಗೆ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಾಗುತ್ತೆ, ಒಂದು ಸರಿ ಟ್ರೈ ಮಾಡಿ, ತವಾದಲ್ಲಿ ಕೂಡ ಮಾಡ್ಬೋದು, ಚೆನ್ನಾಗೇ ಬರುತ್ತೆ. ಇನ್ನು ನನ್ನ ಮಗ ಸ್ಕೂಲಿಗೆ ರೆಡಿಯಾಗಿ ಹೊರಟಿದ್ದಾನೆ. ಇವತ್ತು ಫ್ರೈಡೇ ಆಗಿರೋದ್ರಿಂದ ಯೋಗ ಮ್ಯಾಟ್ ತೊಗೊಂಡೋಗ್ಬೇಕು. ಫ್ರೈಡೇ ಯೋಗ ಮಾಡಿಸ್ತಾರೆ, ತೊಗೊಂಡೋಗ್ಬೇಕು. ರೆಡಿಯಾಗಿ ನಿಂತಿದ್ದಾನೆ, ಚಳಿ ಬೇರೆ ಆಗ್ತಾಯಿದೆ. ಟೈಮ್ ಇವಾಗ 3:15 ಆಯಿತು. ನನ್ನ ಮಗನ ಕರ್ಕೊಬರ್ಬೇಕು, ಇನ್ನೇನು ಬರ್ತಾ ಇದ್ದಾನೆ.
ಊಟ ಮಾಡಿದೆ. ಊಟ ಮಾಡಿ ಅಲ್ಲೇ ಇವಳು ಮಗಳು ಆಟ ಆಡ್ತಾಯಿದ್ಲು, ಬೆಡ್ ಮೇಲೆ ಮಲ್ಕೊಂಡಿದ್ದೀನಿ. ಹಂಗೆ ನಿದ್ರೆ ಬಂದುಬಿಟ್ಟಿದೆ. 5 ನಿಮಿಷ ನಿದ್ರೆ ಮಾಡಿಬಿಟ್ಟಿದ್ದೀನಿ. ಇವಳು ನನ್ನ ಜೊತೆಗೆ ಮಲಗ್ತಾ ಇದ್ದಾಳೆ ಅಲ್ವಾ. ಹಾಗೆ ಕಾಲ್ ಬಂತು, ಅಮ್ಮ ಫೋನ್ ಮಾಡಿದ್ರು ಅಂತ ನೋಡ್ತೀನಿ. ಟೈಮ್ ನೋಡ್ತೀನಿ 3:15 ಆಗೋಗಿದೆ. ಇನ್ನು ಬರ್ತಾ ಇದ್ದೀನಿ, ಇವಾಗ ಹೋಗಿ ಕರ್ಕೊಬರ್ತೀನಿ. ಇವತ್ತಂತೂ ಚೆನ್ನಾಗಿ ಬಿಸಿಲು ಬಿದ್ದಿದೆ. ಒಳ್ಳೆ ಮನೆ ಒಳಗಡೆನೇ ಇದ್ದು ಚಳಿ ಚಳಿ ಅನ್ನಿಸ್ತಾ ಇರುತ್ತೆ. ಹೊರಗಡೆ ಬಂದರೆ ಒಳ್ಳೆ ಬಿಸಿಲು ಚೆನ್ನಾಗಿ ಮೈಗೆ ತಾಕುತ್ತೆ, ಬಿಸಿ 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 ಆಗುತ್ತೆ. ಹಾಗೆ ಕಾರ್ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಕಾರ್ ನೋಡ್ಕೊಂಡು ಹೋಗೋಣ ಅಂತ ಬಂದರೆ ನೋಡಿ ಪಾಪಿಗಳು ಏನು ಮಾಡಿದ್ದಾರೆ ಅಂಥೇಳಿ ಸ್ಕ್ರ್ಯಾಚ್ ಮಾಡಿದ್ದಾರೆ. ಈ ಥರ ಸ್ಕ್ರ್ಯಾಚು ಏನೋ ಹಿಡ್ಕೊಂಡು ಎಳೆದು ಬಿಟ್ಟಿದ್ದಾರೆ, ಅದು ಸ್ಕ್ರ್ಯಾಚ್ ಬಿದ್ದಿದೆ. ಆಮೇಲೆ ಮುಂದೆ ಕೂಡ ತೋರಿಸ್ತೀನಿ ನೋಡಿ. ಯಾರು ಅಂಥೇಳಿ ಗೊತ್ತಾಗಲ್ಲ, ಯಾಕಂದರೆ ನೋಡಿ ಈ ಥರ ಸ್ಕ್ರ್ಯಾಚ್ ಮಾಡಿದ್ದಾರೆ, ಹೀಗೆ ಲೈನ್ ಎಳೆದಿದ್ದಾರೆ. ಚಿಕ್ಕ ಮಕ್ಕಳಾಗಿದ್ದರೆ ಅವ್ರಿಗೆ ಇಷ್ಟೊಂದು ಗಟ್ಟಿಯಾಗಿ ಲೈನೆಲ್ಲ ಎಳೆಯೋದಕ್ಕಾಗಲ್ಲ. ಇದು ಯಾರೋ ದೊಡ್ಡವರೇ ಮಾಡಿರೋದು ಅನಿಸುತ್ತೆ. ಹಾಗೂ ನಾನು ಏನಾದರೂ ಕಾರ್ ಸೌಂಡ್ ಆದರೆ ಹೊರಗಡೆ ಬಂದು ನೋಡ್ತೀನಿ. ಅಂದರೆ ಜಾಸ್ತಿ ಜೋರಾಗಿ ಫೋರ್ಸ್ ಮಾಡಿ ಏನಾದರೂ ಟಚ್ ಏನಾದರೂ ಆದರೆ ಸೌಂಡ್ ಬರುತ್ತಲ್ಲ, ಆ ಥರ ಇದೆ ನೋಡ್ತೀನಿ. ನೋಡಿ ಈ ಥರ ಇದೆ, ಈ ಥರ ಮಾಡಿದ್ದಾರೆ. ಚಿಕ್ಕ ಮಕ್ಕಳಾದರೆ ಇಷ್ಟೆಲ್ಲ ಗಟ್ಟಿಯಾಗಿ ಮಾಡೋದಕ್ಕೆಲ್ಲ ಆಗಲ್ಲ. ಸರ್ವಿಸ್ ಮಾಡಿಸ್ಕೊಬಂದು ಇಟ್ಟಿದ್ದಾರೆ. ಸರ್ವಿಸ್ ಮಾಡಿಸ್ಕೊಬಂದು ನೆಕ್ಸ್ಟ್ ಡೇ ಕಾರ್ ತೆಗಿಯೋದಕ್ಕೆ ಹೋದವಾಗ ಈ ಥರ ಮಾಡಿದರು. ಇನ್ನು ಯಾರಿಗೆ ಅಂತ ಹೇಳೋದಕ್ಕಾಗುತ್ತೆ. ನಾವು ನೋಡಿದರೆ ಇಂಥವರೇ ಹೀಗೆ ಮಾಡಿದ್ದಾರೆ ಅಂತೇಳಿ ಹೇಳ್ಬೋದು. ಆದರೆ ನೋಡಿಲ್ವಲ್ಲ, ಯಾರ ಮೇಲೋ ಏನೋ ಸುಮ್ಮನೆ ಹೇಳೋದಕ್ಕೆ ಕೂಡ ಆಗಲ್ಲ. ಇವಾಗ ಸಂಜೆ 6 ಗಂಟೆ ಆಗಿದೆ. ಟೀ ಮಾಡಿಕೊಡೋಣ ಅಂಥೇಳಿ, ಟೀ ಜೊತೆಗೆ ಈರುಳ್ಳಿ ಬಜ್ಜಿ ಮಾಡಿಕೊಟ್ರೆ ಚೆನ್ನಾಗಿರುತ್ತಲ್ಲ ಅಂಥೇಳಿ ಮಾಡ್ತಾಯಿದ್ದೀನಿ. ಈರುಳ್ಳಿನ ಅಂದರೆ ಸ್ವಲ್ಪ ಹೆಚ್ಕೊಳ್ತಾ ಇದ್ದೀನಿ, ಅಂದರೆ ಜಾಸ್ತಿ ಏನು ಮಾಡ್ತಾಯಿಲ್ಲ. ಸ್ವಲ್ಪ ಟೀಗೆ ಇವಾಗ ಸದ್ಯಕ್ಕೆ ಟೀಗೆ ಆಗೋಷ್ಟು ಮಾಡ್ತಾಯಿದ್ದೀನಿ. ಕಡಲೆ ಹಿಟ್ಟು ಕೂಡ ತಂದಿರೋದು ಹಾಗೆ ಇತ್ತು, ಸುಮಾರು ದಿನ ಆಗಿತ್ತು. ತುಂಬ ದಿನ ಆದರೆ ಹಾಳಾಗ್ಬಿಡುತ್ತಲ್ಲ ಕಡಲೆ ಹಿಟ್ಟು, ಅದಕ್ಕೆ ಈರುಳ್ಳಿ ಬಜ್ಜಿ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ನಮ್ಮ ಕಡೆಗಂತೂ ಇದು ಯಾರಾದರೂ ನೆಂಟರು ಬಂದರೆ ಬೇಗ ಆಗುವಂಥ ಕಜ್ಜಾಯ ಅಂತಲೇ ಹೇಳ್ಬೋದು. ನಮ್ಮ ಕಡೆ ಜಾಸ್ತಿಯಾಗಿ ಅರ್ಜೆಂಟಲ್ಲಿ ಬಂದು ನೆಂಟರು ಹೋಗ್ತಾರಲ್ಲ, ಅರ್ಜೆಂಟಿಗೆ ಬಂದು ನೆಂಟರಿಗೆ ಜಾಸ್ತಿಯಾಗಿ ಇದೇ ಕಜ್ಜಾಯನೇ ಮಾಡೋದು ನಾವು. ನಾನು ಇದಕ್ಕೆ ಈರುಳ್ಳಿ, ಆಮೇಲೆ ಕಡಲೆ ಹಿಟ್ಟು, ಅದ್ರ ಜೊತೆಗೆ ಒಂದು ಅರ್ಧ ಸ್ಪೂನು ಧನಿಯಾ ಕಾಳನ್ನು ಒಡೆದಿದ್ದೀನಿ, ಅಂದರೆ ಸ್ವಲ್ಪ ಪುಡಿ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಓಮ್ ಕಾಳು, ಚಿಲ್ಲಿ ಪೌಡ್ರು ಮತ್ತು ಗರಂ ಮಸಾಲ, ಉಪ್ಪು ಇದೆಲ್ಲ ಹಾಕಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಇಟ್ಟರೆ ಚೆನ್ನಾಗಿರ್ತಿತ್ತು. ಸ್ವಲ್ಪ ಹೊತ್ತು ಇಟ್ಟರೆ, ನನಗೆ ಇಡೋದಕ್ಕೆ ಟೈಮ್ ಇರಲಿಲ್ಲ, ಹಾಗೆ ಕಲಸಿ ಬಿಡ್ತಾಯಿದ್ದೀನಿ. ಚೆನ್ನಾಗಿ ಕಾದಿತ್ತು ಎಣ್ಣೆ, ಬೇಗ ಬೇಗ ಕೂಡ ಆಯಿತು. ಸ್ವಲ್ಪನೇ ಮಾಡಿದ್ದೆ ಅಲ್ವ, ಬೇಗ ಬೇಗ ಕೂಡ ಆಯಿತು. ಸಂಜೆ ರೈಸ್ ಅಷ್ಟೇ ಮಾಡ್ಕೋಬೇಕು, ಸಾಂಬಾರೆಲ್ಲ ಮಧ್ಯಾಹ್ನಕ್ಕೆ ಮಾಡಿದ್ದೀನಿ. ಹಾಗೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಕೊಡೋದನ್ನು ಮರಿಬೇಡಿ, ದಯವಿಟ್ಟು ಸಪೋರ್ಟ್ ಮಾಡಿ. ಹಾಗೆ ನಿಮಗೇನಾದರೂ ಈ ವ್ಲಾಗ್ ಇಷ್ಟವಾಯಿತು ಅಂದರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ, ಅವರು ಕೂಡ ನೋಡಿ ಸಪೋರ್ಟ್ ಮಾಡಲಿ. ಹಾಗೆ ಮುಂದಿನ ವ್ಲಾಗಲ್ಲಿ ಸಿಗೋಣ ಫ್ರೆಂಡ್ಸ್. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ ಫ್ರೆಂಡ್ಸ್. ಬಾಯ್.